ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಏನೆಂದರೆ RCB ತಂಡದ 2024ರ ಒಂದು IPLನಲ್ಲಿ ಈಗಾಗಲೇ ಕ್ಯಾಪ್ಟನ್ ಚೇಂಜ್ ಆಗಿದ್ದಾರೆ ಎಂಬ ದೊಡ್ಡ ಮಾಹಿತಿ ಕೂಡ ಈಗಾಗಲೇ ಬಂದಿದೆ. ಸೊ ಯಾವೆಲ್ಲ ಕಾರಣದಿಂದಾಗಿ ನಮ್ಮ ಒಂದು IPLನಲ್ಲಿ ಮತ್ತು RCB ತಂಡದ ಯಾವೆಲ್ಲ ಕಾರಣದಿಂದಾಗಿ ನಾಯಕರಲ್ಲಿ ಬದಲಾವಣೆ ಆಗಿದೆ ಎಂಬುದರ ಬಗ್ಗೆ, ಅದರ ಜೊತೆಗೆ ಫ್ಯಾಫ್ ಡು ಪ್ಲೆಸಿಸ್ ಅವರ ಬದಲಾಗಿ ಯಾರು RCB ತಂಡದ ನಾಯಕರಾಗಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಇದೇ ರೀತಿಯಾದಂಥ ಮುಂತಾದವು ನಮ್ಮ ಒಂದು RCB ಹಾಗೂ ನಮ್ಮ ಒಂದು IPLಗೆ ಸಂಬಂಧಪಟ್ಟಂಥ ಯಾವುದೇ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಡಲು ಸಾಧ್ಯವಾಗುತ್ತದೆ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ತಡ ಮಾಡದೆ ಶುರು ಮಾಡೋಣಂತೆ. ಗುರು, RCB ತಂಡದ ಮೊದಲನೇ ಪಂದ್ಯವು CSK ತಂಡದ ವಿರುದ್ಧವಿದ್ದು 2024ರ ಒಂದು IPLನಲ್ಲಿ. ಅದೇ ರೀತಿಯಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ರವರು ಕೂಡ 2024ರ ಒಂದು IPLನಲ್ಲಿ ನಮ್ಮ ಒಂದು RCB ತಂಡದ ಪರವಾಗಿ ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ತೋರಿಸಲು ಸಿದ್ಧವಾಗಿದ್ದಾರೆ. ಅದೇ ರೀತಿಯಾಗಿ 2024ರ IPLನಲ್ಲಿ RCB ತಂಡದ ನಾಯಕರಲ್ಲಿ ಬಿಗ್ ಚೇಂಜಸ್ ಆಗಿದೆ ಎಂಬ ಮಾಹಿತಿ ಕೂಡ ಬಿಡುಗಡೆ ಆಗಿದೆ. ನಮ್ಮ ಒಂದು RCB ತಂಡದ ಬೆಂಕಿ ಆಟಗಾರರಾಗಿರುವ ಫ್ಯಾಫ್ ಡು ಪ್ಲೆಸಿಸ್ ಅವರು ಈಗಾಗಲೇ ಸುಮಾರು 5 ರಿಂದ 6 ಪಂದ್ಯಗಳಲ್ಲಿ ರೆಸ್ಟ್ ಅನ್ನು ತೆಗೆದುಕೊಳ್ಳುತ್ತೇವೆ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ RCB ತಂಡದ ಬೆಂಕಿ ಆಟಗಾರರಾಗಿರುವ ಫ್ಯಾಫ್ ಡು ಪ್ಲೆಸಿಸ್ ಅವರ ಬದಲಾಗಿ ನಮ್ಮ ಒಂದು RCB ತಂಡದ ರಿವರ್ಸ್ ಸ್ವೀಪ್ ಮತ್ತು ಬಿಗ್ ಶೋ ಆಗಿರುವ ಮ್ಯಾಕ್ಸ್ವೆಲ್ ರವರು 2024ರ ಒಂದು ನಮ್ಮ ಒಂದು RCB ತಂಡದ ನಾಯಕರಾಗಿ ಈಗಾಗಲೇ ಕಾರ್ಯವನ್ನು ಮಾಡುತ್ತಾರೆ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಕೂಡ ಬಿಡುಗಡೆ ಆಗಿದೆ. ಗುರು ನಿಮ್ಮೆಲ್ಲರ ಪ್ರಕಾರವಾಗಿ ನಮ್ಮ ಒಂದು RCB ತಂಡವು 2024ರ ಒಂದು IPLನಲ್ಲಿ ಫ್ಯಾಫ್ ಡು ಪ್ಲೆಸಿಸ್ ರವರು ಇಲ್ಲದೇ ಇದ್ದರೆ ಸ್ಟಾರ್ಟಿಂಗಿನ 5 ರಿಂದ 6 ಪಂದ್ಯಗಳನ್ನು ಗೆಲ್ಲುತ್ತದೆಯೋ ಇಲ್ಲವೋ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂಥ ಮುಂತಾದ ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಬೆಂಗಳೂರು. ಧನ್ಯವಾದಗಳು ಸ್ನೇಹಿತರೆ.